ಈಗ ಸುಮಾರು 24-25 ವರ್ಷದಿಂದ ನಾವು ವಕೀಲ ವೃತ್ತಿಯಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ನಮ್ಮ ತಾಳಿಕೋಟೆಯವರ ಆಫೀಸ್ನಲ್ಲಿ ನಾವು ಜಾಯಿನ್ ಆದ್ವಿ. ಆವಾಗ ಜಾಯಿನ್ ಆದಾಗ ನಾನು ನಮ್ಮ ಜಯರಾಜ್ ವಕೀಲರು ಆಮೇಲೆ ಕೊಪ್ಪದ್ ಅಂತ ಹೇಳಿ ನಾವು 3 ಜೂನಿಯರ್ ಅಂತ ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಒಂದು ಅಗದಿ ಅಂದ್ರೆ ಒಂದೇ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಬಾಂಧವ್ಯ ಹಾಗೆ ಇದುವರೆಗೂ ಹಾಗೆ ಉಳ್ಕೊಂಡು ಬಂದಿದೆ. ಇವತ್ತಿನವರೆಗೂ ನಾವು ಒಳ್ಳೆ ಸ್ನೇಹಿತರಾಗಿ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಜಯರಾಜ್ ವಕೀಲರ ಬಗ್ಗೆ ಹೇಳೋದಾದ್ರೆ, ಅವರು ನಾವು ಆಫೀಸ್ ಜಾಯಿನ್ ಆಗೋದಕ್ಕಿಂತ ಮುಂಚೆ ಆಫೀಸ್ನಲ್ಲಿ ಆಗಲೇ ಅವರು ವರ್ಕ್ ಮಾಡ್ತಾ ಇದ್ರು. ನಾವು ಜಾಯಿನ್ ಆದ್ಮೇಲೆ ಅವ್ರ ಜೊತೆಗೆ ಒಳ್ಳೆ ಒಡನಾಟ, ಆಮೇಲೆ ಅಲ್ಲಿಂದ ನಮ್ಮ ವಕೀಲ ಒಂದು ಬಾಂಧವ್ಯ ಪ್ರಾರಂಭ ಆಯಿತು. ಹಾಗೆ ಮುಂದೆ ಮತ್ತೆ ಕೆಲವು ವರ್ಷಗಳಾದ್ಮೇಲೆ, ಒಂದು 5-6 ವರ್ಷಗಳಾದ್ಮೇಲೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಬಂದ್ವಿ. ಅವಾಗ್ಲೂ ಕೂಡ ನಾವು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ, ಅಂದ್ರೆ ಜಾಯಿಂಟ್ ಆಗಿ ಮಾಡ್ತಾ ಇದ್ವಿ ಜಯರಾಜ್ ವಕೀಲರು ನಾವು. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ನಾವು ಕೂಡ ನಮ್ದು ಆಫೀಸು ಅವ್ರದ್ದು ಆಫೀಸು ಅಂತ ಮಾಡ್ಕೊಂಡು ಬೇರೆ ಬೇರೆಯಾಗಿ ಅವ್ರವ್ರ ಆಫೀಸ್ಗಳನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅವರು ಕ್ರಿಮಿನಲ್ ಕೇಸಸ್ ಜಾಸ್ತಿ ನಡೆಸ್ತಾ ಇದ್ರು. ನಾವು ಅಂದ್ರೆ ನಾನು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಸ್ವಲ್ಪ ಕೋರ್ಟಿನ ಕಡೆ ಗಮನ ಕೊಡೋದು ಕಡಿಮೆ ಆಯಿತು. ನಾನು ಇವಾಗಲೂ ಕೂಡ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತೀನಿ, ಅದ್ರ ಜೊತೆಗೆ ವಕಾಲತ್ತು ಮಾಡ್ತೀನಿ. ಬಟ್ ಅವರು ಅದಕ್ಕೆ ಅಂದ್ರೆ ಜಯರಾಜ್ ವಕೀಲರು ವಕಾಲತ್ತಿಗೆ ಡೆಡಿಕೇಟ್ ಆಗಿ ಅದನ್ನೇ ಮಾಡ್ತಾ ಬಂದ್ರು. ಅವರು ಈಗ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಡವರು ಶ್ರೀಮಂತರು ಅನ್ಲಾರ್ದೆ, ಆಮೇಲೆ ಬಡವರಿಗೆ ಫೀಸ್ ಇರ್ಲಾರ್ದ ಕೇಸನ್ನು ಅವ್ರು ನಡೆಸ್ತಾರೆ. ಆಮೇಲೆ ಶ್ರೀಮಂತರು ಬಂದಾರ ಅಂತ ಹೇಳಿ ಅವ್ರಿಗೂ ಹಂಗೇನು ಇದನ್ನ ಮಾಡೋದಿಲ್ಲ. ಎಲ್ಲರಿಗೂ ಒಂದು ಒಳ್ಳೆ ರೀತಿಯಿಂದ ಅವರು ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಆಗಸ್ಟ್ 23, 2022 ನಾನು ಈ ಒಂದು ಕೊಪ್ಪಳ ಕೋರ್ಟ್ ನಮ್ಮ ಜೇರೆ ಸರ್ ಆಫೀಸ್ಗೆ ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿ ತನಕ ಅಂತ ನೋಡ್ಬೇಕಂತಂದ್ರೆ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಪ್ರತಿಯೊಂದು ನಾನು ಇಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಇಲ್ಲಿ ನಾನು ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಅಂತಂದ್ರೆ, ನಾನು ಹೊರಗಡೆ ಫಸ್ಟ್ ಜಾಯ್ನ್ ಆಗ್ಬೇಕಾದ್ರೆ ಇಲ್ಲಿ ಸರ್ ಎಲ್ಲ ಬೇರೆಯವ್ರು ಯಾರು ಆಫೀಸಿಗೆ ಜಾಯ್ನ್ ಆಗಿರಿ, ಯಾರು ಆಫೀಸಿಗೆ ಜಾಯ್ನ್ ಆಗಿರಿ ಅಂತ ಪ್ರತಿಯೊಬ್ಬರು ಕೇಳ್ಬೇಕಾದ್ರೆ ನಾನು ನಮ್ಮ ಜೇರೆ ಸರ್ ಆಫೀಸಿಗೆ ಅಂತ ಮೊದ್ಲು ಏನಾದ್ರು ನಿಮ್ಗೆ ಪರಿಚಯ ಇದ್ರಾ ಅಂತಂದು ಕೇಳ್ತಿದ್ರು. ನಮ್ಗೆ ಫಸ್ಟಿಗೆ ಪರಿಚಯ ಇರಲಿಲ್ಲ. ಬಟ್ ಒಂದು 8 ದಿವಸ ಅಬ್ಸರ್ವೇಷನ್ ಮಾಡ್ಕೊಂಡು ಆಮೇಲೆ ನಾನು ಬಂದು ಜಾಯ್ನ್ ಆದೆ ಇಲ್ಲಿ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಕೇಸ್ ಬಗ್ಗೆ ನಾವು ಈಗ ಹೋಗಿ ಕೋರ್ಟಿಗೆ ಅಟೆಂಡ್ ಆಗ್ಬೇಕಾದ್ರೆ ಅದರಲ್ಲಿ ಸ್ಟೇಜ್ ಏನೈತಿ, ಅದು ಏನು ಮಾಡಬೇಕು, ಮುಂದಿನ ಸ್ಟೇಜ್ ಏನೈತಿ, ಅದ್ರ ಬಗ್ಗೆ ಪ್ರೊಸೀಜರ್ ಬಗ್ಗೆ ಪ್ರತಿಯೊಂದು ತಿಳಿಸಿ ಹೇಳೋದಾಯ್ತು. ಆಮೇಲೆ ಇಲ್ಲಿ ನಮ್ಮ ಪ್ರತಿಯೊಂದು ಏನು ಅಂದ್ರೆ ನಮ್ಮ ಸರ್ ಬಗ್ಗೆ ಅಂತಂದ್ರೆ, ಮಧ್ಯಾಹ್ನದ ಊಟದ ಬಗ್ಗೆ ಆಯಿತು, ನೀವು ಊಟ ಮಾಡಿದ್ರೆ ಮತ್ತೆ ವರ್ಕ್ ಬಗ್ಗೆ ಯಾವ ರೀತಿ ಮಾಡಾಕತ್ತೀರಿ ಅಂತ ಅದು ಒಂದು ಪ್ರತಿ ಸರಿನೂ ಕೇಳ್ತಿರ್ತಾರೆ. ಅದಾದ್ಮೇಲೆ ಮತ್ತೆ ಏನಾದರೂ ಸಬ್ಮಿಷನ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಏನಾಯ್ತು, ಇವತ್ತಿನ ಸ್ಟೇಜ್, ಇವತ್ತಿಂದು ಏನು ನೀವು ಅಲ್ಲಿ ಸಬ್ಮಿಷನ್ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಕೇಳ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದ್ರೊಳಗೂ ನಮ್ಗೆ ಕೇರಿಂಗ್ ಮಾಡ್ತಾರೆ, ಪ್ರತಿಯೊಂದು ಪ್ರೋತ್ಸಾಹ ಕೊಡ್ತಾರೆ, ಪ್ರತಿಯೊಂದನ್ನು ಎನ್ಕರೇಜ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚು ಎಷ್ಟು ಹೇಳಿದ್ರೆ ಸಾಲದು ಅಷ್ಟೊಂದು ಎನ್ಕರೇಜ್ ಮಾಡ್ತಾರೆ.